ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೊಸದಾಗಿ ಬಟ್ಟೆ ಹೊಲಿತಾ ಇರೋರಿಗೆ ಬ್ಲೌಸಿಗೆ ಎಕ್ಸ್ಟ್ರಾ ಬಟ್ಟೆನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅಂಥವ್ರಿಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಮೊದಲಿಗೆ ಮೇಯ್ನ್ ಬಟ್ಟೆ ಇರೋದ್ರ ಮೇಲೆ ಉಲ್ಟಾ ಬಟ್ಟೆ, ಸಮ ಬಟ್ಟೆ ಕೆಳಗಡೆ ಬರಬೇಕು. ಉಲ್ಟಾ ಬಟ್ಟೆ ಮೇಲೆ ಬರೋ ರೀತಿ ಮೊದಲಿಗೆ ಒಂದು ರಫ್ ಸ್ಟಿಚ್ ಹಾಕ್ಕೊಂಡು ಮೇಲೆ ಬನ್ನಿ ಫ್ರೆಂಡ್ಸ್. ಬಂದ ಮೇಲೆ ಪ್ರತಿಯೊಂದಕ್ಕೂ ಅಷ್ಟೇ, ಸೊ ಈ ಕಡೆನೂ ಅಷ್ಟೇ ಎಕ್ಸ್ಟ್ರಾ ಇರ್ತಕ್ಕಂಥ ಎಷ್ಟು ಉದ್ದ ಬೇಕೋ ಆ ಬಟ್ಟೆನ ನೀಟಾಗಿ ಒಂದ್ಸಲ ಕಟ್ ಮಾಡ್ಕೊಬಿಡಿ. ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ. ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ ಫ್ರೆಂಡ್ಸ್. ಸೊ ನೀಟಾಗಿ ಹೊಲ್ಕೋತೀನಿ. ಪ್ರತಿಯೊಂದಕ್ಕೂ ಎರಡೆರಡು ಸ್ಟಿಚ್ ಹಾಕ್ಕೋತೀನಿ. ಈ ಕಡೆನೂ ಅಷ್ಟೇ. ಸೊ 4 ಪೀಸ್ ಬೇಕಾಗಿತ್ತು. ಸೊ ಇದು ಹೆವಿ ಚೆಸ್ಟ್ ಮೆಸರ್ಮೆಂಟ್ ಬ್ಲೌಸ್ ಫ್ರೆಂಡ್ಸ್, 44 ಚೆಸ್ಟ್ ಮೆಸರ್ಮೆಂಟು. ಸೊ ಹಾಗಾಗಿ 46 ಮೆಸರ್ಮೆಂಟ್ ಬ್ಲೌಸು. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೇ ಬೇಕಾಗಿತ್ತು. ಸೊ ಪ್ರತಿಯೊಂದಕ್ಕೂ ಎರಡೆರಡು ಸ್ಟಿಚ್ ಹಾಕೋಬೇಕು. ಎರಡೆರಡು ಸ್ಟಿಚ್ ಹಾಕ್ಕೊಂಡಾಗ ಫಿನಿಶಿಂಗ್ ನೀಟಾಗಿರುತ್ತೆ. ಸೊ ಸ್ಟಿಚ್ಚನ್ನು ಬೇಗ ಬಿಚ್ಕೊಂಡು ಹೋಗಲ್ಲ ಫ್ರೆಂಡ್ಸ್. ಒಂದು ಸ್ಟಿಚ್ ಆದಮೇಲೆ ಮತ್ತೊಂದು ಅದೇ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಫಾಸ್ಟಾಗಿ ಸ್ಟಿಚಿಂಗನ್ನು ಮಾಡ್ಬೋದು. ಬಟ್ಟೆ ಬೇಗ ಬೇಗ ಹೊಲಿಯಲಿಕ್ಕೂ ನಮಗೂ ಸಹ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಆದಮೇಲೆ ಈಗ ಆಯ್ತಲ್ವ, ಎರಡೆರಡು ಸ್ಟಿಚ್ ಆಯಿತು. ಎರಡೂ ಬಟ್ಟೆಗೂ ಎರಡೆರಡು ಸ್ಟಿಚ್ ಹಾಕ್ಕೊಂಡೆ. ಈಗ ಏನು ಮಾಡಬೇಕು ಅಂತಂದರೆ, ನಾವೀಗ ಹೊಲಿದಿರ್ತೀವಲ್ವ, ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರ್ತೀವಲ್ವ, ಆ ಕೂಳೆನ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರೋ ಕಡೆ ತಿರುಗಿಸ್ಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ, ಈ ರೀತಿ ಕೂಳೆ ನಮ್ಮ ಈಗ ಕೊಟ್ಟಿರ್ತಕ್ಕಂಥ ಬಟ್ಟೆ ಬಲಭಾಗದಲ್ಲಿ ಹೋಗಬೇಕು. ಆ ರೀತಿ ತಿರ್ಗಿಸ್ಕೊಂಡು ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ನ ಕೊಟ್ಕೊಳ್ತಾ ಬನ್ನಿ ಫ್ರೆಂಡ್ಸ್. ಸೊ 4 ಕಡೆನೂ ಸಹ ಟಾಪ್ ಸ್ಟಿಚ್ ಕೊಟ್ಕೋಬೇಕು. ಕೂಳೆ ಬಲಭಾಗದಲ್ಲಿ ತಿರುಗೋ ಹಾಗೆ ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡ್ರೆ ಬಟ್ಟೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಎಡ್ಜಿಗೆ ಹಾಕ್ಕೊಂಬಂದಷ್ಟು ತುಂಬ ನೀಟಾಗಿ ಕಾಣ್ತಿರುತ್ತೆ ಫ್ರೆಂಡ್ಸ್. ನಾವು ಅಟ್ಯಾಚ್ ಮಾಡಿದ್ದೀವಿ ಅನ್ನೋ ರೀತಿಯೇ ಕಾಣಲ್ಲ. ಕೆಲವರು ತುಂಬ ಇದರಲ್ಲೇ ಅಟ್ಯಾಚ್ ಮಾಡ್ತಾರೆ. ಸೊ ಅಟ್ಯಾಚ್ ಮಾಡಿದ್ದೀವಿ ಅನ್ನೋ ರೀತಿಲಿ ಕಾಣ್ತಿರೋದಿಲ್ಲ ಕ್ಲಾತು. ಸೊ ಆಗಿರುತ್ತೆ. ಬ್ಲೌಸ್ ಪೀಸು ಕಡಿಮೆ ಇತ್ತು ಫ್ರೆಂಡ್ಸ್. ಸೊ ಹಾಗಾಗಿ ಸ್ಯಾರಿಲಿ ಸ್ವಲ್ಪ ಕಟ್ ಮಾಡಿಕೊಂಡೆ ನಾನು. ನೋಡಿ, ಈಗ ಇದಾಯಿತು. ಸೊ ಕೆಲವ್ರಿಗಂತೂ ಬ್ಲೌಸ್ ಸ್ಲೀವು ಫ್ರಂಟು ಬ್ಯಾಕು ತುಂಬ ಕನ್ಫ್ಯೂಸ್ ಮಾಡ್ಕೋತಾರೆ. ಸೊ ಫ್ರಂಟು ಬ್ಯಾಕ್ ಇರೋದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತಂದರೆ ಫ್ರೆಂಡ್ಸ್, ಈಗ ಸ್ಲೀವಿಗೆ ಫಸ್ಟಿಗೆ ಅರ್ಧ ಇಂಚ್ ಬೇಕಲ್ವಾ, ಅಲ್ಲಿ ನೀಟಾಗಿ ಮಾರ್ಕರಿಂದ ಗೆರೆ ಎಳ್ಕೊಂಡು ಬಟ್ಟೆನ ಪ್ರೆಸ್ ಮಾಡ್ಕೋತೀನಿ. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಸೊ ನಮಗೆ 4 ಕಡೆನೂ ಸಹ ನೀಟಾಗಿ ಬರುತ್ತೆ. ನೋಡಿ, ಒಂದ್ರ ಮೇಲೆ ಒಂದು ಇಟ್ಕೊಂಡು ಪ್ರೆಸ್ ಮಾಡ್ಕೋತೀನಿ. ಸೊ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನೋಡ್ಕೋಬೇಕು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂಥೇಳಿ. ಫ್ರಂಟಿಗೆ ನಾಚ್ ಹಾಕ್ಕೊಂಡಿರ್ತೀವಲ್ವ, ಸೊ ಇದು ಬ್ಯಾಕು ಅರ್ಧ ಇಂಚು. ನೋಡಿ, ಸಮ ಇರೋವಂಥ ಸಮ ಇರ್ತಕ್ಕಂಥ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಬಟ್ಟೆ ಇಟ್ಕೊಂಡಿದ್ದೀನಿ. ಈ ಲೈನಿಂಗ್ ಬಟ್ಟೆ ಬಂದು ಅರ್ಧ ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಅಲ್ಲಿ ಸ್ಟಿಚ್ ಮಾಡ್ಕೊಂಡು ಬಂದಮೇಲೆ ಈಗ ನೋಡಿ, ಇದು ಫ್ರಂಟ್ ಇದೆ, ಫಸ್ಟಿಗೆ ತೊಗೊಂಡಿದ್ದು ಬ್ಯಾಕು. ಸೊ ಇದನ್ನು ಸಹ ಮೇನ್ ಫ್ಯಾಬ್ರಿಕ್ನ ಇಟ್ಕೋತೀನಿ. ಅದ್ರ ಮೇಲೆ ಶೇಪು ಈಗ ಫ್ರಂಟೇ ಕೊಡಬೇಕು. ಈ ಕಡೆ ಫ್ರಂಟ್ ಇರೋದ್ರಿಂದ ಅದಕ್ಕೆ ಮುಂಭಾಗ ಅದಕ್ಕೆ ಸಮ ಆಗಿ ಫ್ರಂಟೇ ಬರಬೇಕು ಫ್ರೆಂಡ್ಸ್. ಆವಾಗ ನೋಡಿ ಕರೆಕ್ಟಾಗಿ ಸ್ಲೀವ್ ಇರುತ್ತೆ. ಫ್ರಂಟು ಬ್ಯಾಕ್ ಎರಡು ಆಚೆ ಈಚೆ ಹೋಗಲ್ಲ, ವೇರಿಯೇಷನ್ ಆಗಲ್ಲ. ಇಲ್ಲೂ ಸಹ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ, ಅಲ್ಲೂ ಸಹ ನೀಟಾಗಿ ಒಂದು ಸ್ಟಿಚ್ನ ಹಾಕ್ಕೊಬರ್ತೀನಿ. ಸೊ ಈಗ ಕೂಳೆನ ತಿರುಗಿಸ್ಕೊಳ್ಳೋಣ. ಈಗ ಲೈನಿಂಗ್ ಕಡೆ ಒಂದು ಉಗುರಿಂದ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಇಲ್ಲೂ ಅಷ್ಟೇ ಲೈನಿಂಗ್ ಬಟ್ಟೆ ಮೇಲೆ ನಮ್ಮ ಸ್ಟಿಚ್ ಬರಬೇಕು. ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹೋಗಬಾರ್ದು. ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹೋದರೆ ಫಿನಿಶಿಂಗ್ ನೀಟಾಗಿ ಬರಲ್ಲ, ಬ್ಲೌಸು ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಇದನ್ನು ಅಷ್ಟೇ ಲೈನಿಂಗ್ ಕಡೆ ಕೂಳೆನ ತಿರುಗಿಸ್ಕೋತೀನಿ. ಅದ್ರ ಮೇಲೂ ಸಹ ಒಂದು ಟಾಪ್ ಸ್ಟಿಚ್ನ ನೀಟಾಗಿ ಕೊಟ್ಕೋತೀನಿ ಫ್ರೆಂಡ್ಸ್. ನೋಡಿ, ಬಟ್ಟೆ ಹೊಲಿಬೋದು, ಮನಸ್ಸಿದ್ರೆ ಏನಾದರೂ ಕೆಲಸ ಮಾಡ್ಬೋದು ಫ್ರೆಂಡ್ಸ್. ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನೂ ಇಲ್ಲ. ಅದರಲ್ಲೂ ಹೆಣ್ಮಕ್ಳು ಇದ್ದೀವಿ ಅಂತಂದರೆ ಖಂಡಿತವಾಗ್ಲೂ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅಂತಂದರೆ ಏನಾದರೂ ಮಾಡ್ಬೋದು. ಈಗ ಉಗುರಿಂದ ಒಂದು ಸಲ ಪ್ರೆಸ್ ಮಾಡಿಬಿಡಿ ಬಟ್ಟೆನ, ಅದು ತುಂಬ ನೀಟಾಗಿ ಕುತ್ಕೊಬಿಡುತ್ತೆ. ತೀರಾ ಹೆವಿಯಾಗೂ ಪ್ರೆಸ್ ಮಾಡಿಬಿಡಿ. ನೋಡಿ, ಮೇಲೆ ಯಾವತ್ತೂ ನಾನು ಸ್ಟಿಚ್ ಹಾಕಲ್ಲ ಫ್ರೆಂಡ್ಸ್ ಇದಕ್ಕೆಲ್ಲ.
ಸೊ ಸ್ಟಿಚ್ ಹಾಕಲ್ಲ ನೋಡಿ, ಇದೆ ಇಷ್ಟೇ ಲಾಸ್ಟು. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ, ನಿಮಗೆ ಹೆಲ್ಪಿಗೆ ಬೇಕು ಅಂತಂದರೆ ಒಂದು ಗುಂಡು ಪಿನ್ನನ್ನು ಸಹ ಹಾಕ್ಕೋಬೋದು. ಸೊ ನಾನು ಸಹ ಒಂದು ಗುಂಡು ಪಿನ್ ಹಾಕ್ಕೋತೀನಿ, ನೀಟಾಗಿ ಫಿನಿಶಿಂಗ್ ಇರುತ್ತೆ. ಸೊ ಇಲ್ಲಿಂದ ನೀಟಾಗಿ ಹೊಲ್ಕೊಂಬಂದುಬಿಡಿ. ಒಂದು ಕೈಯಿಂದ ನೀಟಾಗಿ ಬೆರಳುಗಳ ಸಹಾಯವನ್ನು ಫುಟ್ ಮಾತ್ರ ಎತ್ಕೊಳ್ಳಿ ಫ್ರೆಂಡ್ಸ್. ನೀಡಲ್ ಬಟ್ಟೆಲೆ ಒಳಗಡೆನೇ ಇರಲಿ, ನೀಡಲ್ಲಿರುತ್ತೆ ಅದೇ ರೀತಿ ಫುಟ್ ಮತ್ತೆ ಕೆಳಗೆ ಇಟ್ಕೊಂಡು ಕೈಯಿಂದ ಸ್ವಲ್ಪ ಎಳ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬರೋಣ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದಾಗ ಎಳ್ಕೊಬೇಕು ನೀಟಾಗಿ ನಾವು ಬಟ್ಟೆನ. ಎಲ್ಲೂ ಸ್ವಲ್ಪನೂ ವೇರಿಯೇಷನ್ ಆಗೋದಿಲ್ಲ, ಯಾಕಂತಂದರೆ ಉಬ್ಬ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ಹಾಗಾಗಿ ನಮ್ಮ ಕೈಯಿಂದ ಫ್ರೀ ಹ್ಯಾಂಡಲ್ಲೇ ತೀರಾ ಹೆವಿಯಾಗಿ ಎಳಿಯೋಕ್ಕೂ ಸಹ ಹೋಗಬಾರ್ದು ಬ್ಲೌಸ್ಗೆ, ಬಟ್ಟೆಗಳಿಗೆ. ಸೊ ಇದು ಆಯಿತು ಫ್ರೆಂಡ್ಸ್. ಸೊ ಇವಾಗ ಮತ್ತೆ ನೆಕ್ಸ್ಟ್ ಪೀಸನ್ನು ಸಹ ಸ್ಟಿಚ್ ಮಾಡ್ಕೊಬಿಟ್ಟು ಆಮೇಲೆ ಎರಡನ್ನೂ ಸಹ ಒಂದೇ ಸಲ ಕಟ್ ಮಾಡ್ಕೋತೀನಿ. ಸೊ ನಾನು ಯೂಸ್ ಮಾಡೋವಂಥ ಮೆಥಡ್ಗಳು ಇವೆ ಫ್ರೆಂಡ್ಸ್. ಇದಕ್ಕೂ ಸಹ ನೀಟಾಗಿ ಪ್ರೆಸ್ ಮಾಡ್ಕೋತೀನಿ, ಮೇಲೆ ಸ್ಟಿಚ್ ಕೊಡೋದಿಲ್ಲ, ಅಷ್ಟು ಚೆನ್ನಾಗೂ ಸಹ ಕಾಣೋದಿಲ್ಲ ಫಿನಿಶಿಂಗು. ಸೊ ಹಂಗಾಗಿ ಒಂದು ಗುಂಡು ಪಿನ್ನನ್ನು ಹಾಕ್ಕೋತೀನಿ ಫ್ರೆಂಡ್ಸ್. ಸೊ ಇದನ್ನು ಅಷ್ಟೇ ಕ್ಲೀನಾಗಿ ಕೈಯಿಂದ ಪ್ರೆಸ್ ಮಾಡ್ಕೊಂಡು ಎಳ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸೊ ಜಾಸ್ತಿ ಎಲ್ಲ ಬಟ್ಟೆ ಎಳಿಯೋಕ್ಕೆ ಹೋಗಬಾರ್ದು, ಯಾಕಂತಂದರೆ ಮೇಯ್ನ್ ಫ್ಯಾಬ್ರಿಕ್ಕು ಉಬ್ಬೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಕೈಯಿಂದ ಎಳ್ಕೊಬಿಟ್ಟು ಹೊಲ್ಕೊಂಬರ್ತೀನಿ ಫ್ರೆಂಡ್ಸ್. ಸೊ ಇದಾಯಿತು ನೋಡಿ, ಸ್ಟಿಚಿಂಗ್ ಎಲ್ಲ ಮುಗೀತು. ಸೊ ಇವಾಗ ನೀಟಾಗಿ ಎಲ್ಲ ಬಟ್ಟೆನೂ ಸಹ ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆಗಳನ್ನ ಕಟ್ ಮಾಡ್ಕೋತೀನಿ. ನೀಟಾಗಿ ನಾವು ಯಾವ ಸ್ಟಿಚ್ ಹಾಕಿದ್ದೀವೋ ಆ ರೀತಿ ಕಟ್ ಮಾಡ್ಕೊಂಡು ಬರೋಣ. ಸೊ ಕಟ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ನ್ಯಾಚ್ ಹಾಕೋಬೇಕು. ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೋತೀನಿ, ಯಾಕಂತಂದರೆ ನಂಗಲ್ಲಿ ಜಸ್ಟ್ 1.5 ಇಂಚ್ ಇತ್ತು ಫ್ರೆಂಡ್ಸ್. ಹಾಗಾಗಿ ನ್ಯಾಚ್ ಹಾಕೋತೀನಿ. ಮತ್ತು ಫ್ರಂಟ್ ಯಾವುದಿದೆಯೋ ಅದು ನ್ಯಾಚ್ ಹಾಕ್ಕೊಂಡಾಗ ನೋಡಿ. ಸೊ ಇದು ಸ್ಲೀವ್ ಆಯಿತು. ಈಗ ಯಾವುದೇ ನಮಗೆ ಡೌಟ್ ಇಲ್ದಲೆ ಕ್ಲಿಯರಾಗಿ ಆಯಿತು ಫ್ರೆಂಡ್ಸ್. ಇಲ್ಲಿ ಮಾತ್ರ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡೆ. ನೋಡಿ, ನೀಟಾಗಿರ್ತಕ್ಕಂಥ ಬಟ್ಟೆಗಳನ್ನ ಕಟ್ ಮಾಡ್ಕೊಳ್ತೀನಿ. ಸೊ ಕಟ್ ಮಾಡಿಕೊಂಡು ಎಲ್ಲ ತುಂಬ ಈಸಿ ಫ್ರೆಂಡ್ಸ್, ಬಟ್ ಕಲಿಬೇಕು ಅನ್ನೋ ಆಸಕ್ತಿ ನಮ್ಮಲ್ಲಿರಬೇಕು ಅಷ್ಟೇ. ಸೊ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ನಾಚು ಮತ್ತು ನಮಗೆ ಎಷ್ಟು ಇದಕ್ಕೆ ಬೇಕೋ ಇದನ್ನು ಸಹ ಆಯಿತು ನೋಡಿ. ಆ ಕಡೆ ಫ್ರಂಟು ಬ್ಯಾಕ್ ಬಂತು, ಸ್ಲೀವ್ ರೆಡಿ ಆಯಿತು. ಇಷ್ಟೇ ಈಸಿ ಮೆಥಡು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.